ಮಾಧ್ಯಮಗಳಲ್ಲಿ ಜನತಾ ವೈನ್ಸ್ ಅನ್ನೋಂಥ ಒಂದು ಬಾರಲ್ಲಿ ಈ ಇಬ್ಬರು ಹುಡುಗರಿಗೆ ಒಬ್ಬ ವ್ಯಕ್ತಿ ಹಲ್ಲೆ ಮಾಡ್ತಾ ಇರೋದಂಥದ್ದು ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ನಮ್ಮ ಗಮನಕ್ಕೆ ಬಂದ ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರಾದ ಕುಲಕೋಟ್ನವರಿಗೆ ಮಾಹಿತಿಯನ್ನು ತಿಳಿಸಿದ್ವಿ. ತಕ್ಷಣ ಅವರು ಅದರಲ್ಲಿರ್ತಕ್ಕಂಥ ವಿಕ್ಟಿಮ್ಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಕರೆದು ವಿಚಾರಣೆ ಮಾಡಲಾಗಿ ಜನತಾ ವೈನ್ಸ್ನ ಮಾಲೀಕನಾಗಿರ್ತಕ್ಕಂಥ ಅಭಿಷೇಕ್ ಅನ್ನಂತ ನಮಗೆ ಹೊಡೆದಿರೋದು ಅಂತ ಹೇಳಿದರು. ಮತ್ತು ಅವ್ರ ಕಂಪ್ಲೇಂಟಲ್ಲಿ ನಾವು ಅವ್ರ ಹತ್ರ ಲಿಕ್ಕರ್ ಖರೀದಿ ಮಾಡಿದ್ವಿ, ₹5 ಕಮ್ಮಿ ಕೊಟ್ಟಿದ್ವಿ, ಅದಕ್ಕೆ ಹೊಡೆದಿರುವಂಥದ್ದು ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಗೋಸ್ಕರ ಆರೋಪಿತನನ್ನು ಕರೆತಂದು ವಿಚಾರಣೆ ಮಾಡಲಾಗಿ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಸ್ವಲ್ಪ ಬೇರೆ ಅನ್ನೋದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇದರಲ್ಲಿ ಹಲ್ಲೆಗೊಳಗಾಗಿರ್ತಕ್ಕಂಥ ಯುವಕರು ಸಂಜು ಮತ್ತು ಸಂತೋಷ್ ಇವರು ಊರಲ್ಲಿ ಗಣಪತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ಪಟ್ಟಿ ಕಲೆಕ್ಟ್ ಮಾಡ್ತಾಯಿದ್ರು. ಪಟ್ಟಿ ಕಲೆಕ್ಟ್ ಮಾಡಬೇಕಾದ್ರೆ ಅದನ್ನು ಜನತಾ ವೈನ್ಸ್ ಅವರ ಹೆಸರಲ್ಲಿ ಅವ್ರ ಓನರ್ ಹೇಳಿ ಅವ್ರು ಗಣಪತಿ ಕೂಡಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಕಲೆಕ್ಟ್ ಮಾಡ್ತಾಯಿದ್ರು. ಈ ವಿಚಾರ ಈ ಜನತಾ ವೈನ್ಸ್ನ ಮಾಲೀಕನಾದಂಥ ಅಭಿಷೇಕ್ನಿಗೆ ಗೊತ್ತಾಗಿ ಕೇಳಲಾಗಿ ಅವರು ಇಲ್ಲ ನಾವು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾರಿಕೆ ಉತ್ತರನ ಕೊಟ್ಟಿದ್ದಾರೆ.